ವೀಕ್ಷಕರೇ, ವೃಷಭ ರಾಶಿಯವರಿಗೆ 2026ರಲ್ಲಿ ಪ್ರಮುಖವಾಗಿರತಕ್ಕಂತಹ 3 ಗುಟ್ಟುಗಳು ಯಾವುದು? ಯಾವ್ದು ಆ 3 ಗುಟ್ಟುಗಳು? ಮತ್ತೆ 3 ಎಚ್ಚರಿಕೆಗಳು ಯಾವುದು? ಹಾಗೆ 3 ಸರಳವಾದ ಪರಿಹಾರಗಳು ಯಾವುದು? ನೋಡಿ, 2026ನೇ ಇಸ್ವಿ ಅತ್ಯಂತ ಯಶಸ್ವಿಯಾಗಿ ಗೆಲ್ಲೋದಕ್ಕೆ ಈ 3ರ ಒಂದು ಫಾರ್ಮುಲಾ ನಿಮಗೆ ಬೇಕಾಗುತ್ತೆ. ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನೀವು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡಿರಬಹುದು. ಆದ್ರೆ ಈ ವಿಡಿಯೋದಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿ ವಿಡಿಯೋ ಕೊನೆಯಲ್ಲಿ ನೀವು ಖಂಡಿತವಾಗಿ ಕಾಮೆಂಟ್ ಮಾಡ್ತೀರಿ. ಯಾಕಂತಂದ್ರೆ ಅತ್ಯಂತ ಚಾಣಕ್ಯತನದಿಂದ ಗೆಲ್ಲೋದಕ್ಕೆ ಆ ಗುಟ್ಟುಗಳು ಯಾವುದು ಅನ್ನುವಂಥದ್ದನ್ನ ನೀವು ತಿಳ್ಕೊಬೇಕಾಗತ್ತೆ. ಆ 3 ಗುಟ್ಟುಗಳ ಬಗ್ಗೆ ನಿಮಗೆ ಅರಿವಿರಬೇಕು. ಆಮೇಲೆ 3 ಎಚ್ಚರಿಕೆಗಳ ಬಗ್ಗೆ ಅರಿವಿರಬೇಕು. ಮತ್ತೆ ಸುಲಭವಾಗಿ ನೀವು ಖರ್ಚು ಜಾಸ್ತಿ ಮಾಡದೇನೆ ಸರಳವಾಗಿ ಮಾಡುವಂತಹ ಅದ್ಭುತವಾದ ಪರಿಹಾರ ಕೊಡುವಂತಹ ಸರಳ ಪರಿಹಾರಗಳು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅಂತ ಪ್ರಾಮಿಸ್ ಮಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ. ಬನ್ನಿ ವೀಕ್ಷಕರೇ, 2026ರಲ್ಲಿ ವೃಷಭ ರಾಶಿಯವರಿಗೆ ನೋಡಿ, ಬಹಳ ವಿಶೇಷವಾಗಿ ಆ 3ರ ವಿಚಾರಗಳನ್ನ ತಿಳಿಸೋದ್ಕಿಂತ ಮುಂಚೆ ನೋಡಿ, ನಿಮ್ಮ ಅಧಿಪತಿ ಯಾರು? ಶುಕ್ರ ನಿಮ್ಮ ಅಧಿಪತಿ. ಪೃಥ್ವೇ ನಿಮ್ಮ ತತ್ವ. ಯಾವತ್ತಿಗೂ ನಿಮ್ಮದೇ ಆದಂತ ಒಂದು ತತ್ವ ಇರುತ್ತೆ. ಆಮೇಲೆ ಸ್ಥಿರತೆಯೇ ನಿಮ್ಮ ಶಕ್ತಿ. ಯಾವತ್ತಿಗೂ ಸ್ಥಿರತೆಯಿಂದ ಇರ್ತೀರಿ. ಸೌಮ್ಯತೆಯ ಹಿಂದೆ ಸಾಮರ್ಥ್ಯ ಇರುತ್ತೆ. ಯಾವತ್ತಿಗೂ ಸೌಮ್ಯವಾಗಿ ನಡೆದುಕೊಳ್ತಕ್ಕಂತಹ ತಾಳ್ಮೆಯ ಹಿಂದೆ ತಪಸ್ಸಿರುತ್ತೆ. ಮತ್ತೆ ಒಮ್ಮೆ ನಿರ್ಧರಿಸಿ ನಿಂತ್ರೆ ಅದನ್ನ ಅಚಲವಾಗಿ ಅದನ್ನ ಪೂರ್ಣಗೊಳಿಸುವವರೆಗೆ ಬಿಡುವಂತಹ ವ್ಯಕ್ತಿಗಳಲ್ಲ ವೃಷಭ ರಾಶಿಯವರು. ತುಂಬಾ ಮೃದುವಾದ ಸ್ವಭಾವ, ತುಂಬಾ ಆತ್ಮ ಸಾಕ್ಷಿಯನ್ನ ನಂಬಿ ಮಾಡುವಂತಹ ವ್ಯಕ್ತಿತ್ವ ಅಂತಂದ್ರೆ ಅದು ವೃಷಭ ರಾಶಿಯವರು ಅಂತ ಹೇಳ್ಬೇಕು. ನೋಡಿ, ಶುಕ್ರನ ಆಧಿಪತ್ಯ ಏನಾಗುತ್ತೆ? ಸೌಂದರ್ಯ ಪ್ರಜ್ಞೆ ಇರುತ್ತೆ, ಕಲೆ ಇರುತ್ತೆ, ಪ್ರೇಮ ಇರುತ್ತೆ, ಬೌದ್ಧಿಕವಾಗಿರ್ತಕ್ಕಂಥ ಸುಖಗಳ ಮೇಲೆ ನಿಮಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿತ್ವವೇ ನಿಮ್ಮ ವಿಶೇಷ ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ತತ್ವ ಭೂಮಿ ತತ್ವ. ನೋಡಿ, ಈ ಅತಿಯಾದ ತಾಳ್ಮೆ ಇರುತ್ತೆ, ಭೂಮಿಯಷ್ಟೇ ಸಹನೆ ಇರುತ್ತೆ, ಮತ್ತೆ ಪ್ರಾಯೋಗಿಕ ಆಲೋಚನೆ ಮತ್ತು ವಾಸ್ತವವಾದಂತಹ ಒಂದು ಸನ್ನಿವೇಶವನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಗುಣ ಯಾವತ್ತಿಗೂ ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಯಾವತ್ತಿಗೂ ಮತ್ತೆ ಸ್ಥಿರ ಸ್ವಭಾವ, ಬದಲಾವಣೆ ಅನ್ನುವಂಥದ್ದಿಲ್ಲ. ಮಾತು ಕೊಟ್ರೆ ಮುಗಿದೋಯ್ತು. ಕೊಟ್ಟ ಮಾತಿಗೆ ಸ್ಟೇಬಲ್ ಆಗಿ ನಿಂತ್ಕೊಳ್ತಕ್ಕಂಥ ವ್ಯಕ್ತಿ. ಎಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡ್ರು ಅಂತಂದ್ರೆ ಯಾವತ್ತಿಗೂ ಕೊಟ್ಟಂತ ಮಾತಿಗೆ ಕಟಿಬದ್ಧವಾಗಿ ನಿಲ್ತಕ್ಕಂತಹ ವ್ಯಕ್ತಿತ್ವ. ಯಾವತ್ತಿಗೂ ಲಾಭ ಬರುತ್ತೆ ಅಂತ ತಿಳ್ಕೊಂಡು ಮಾತನ್ನ ಬದಲಾಯಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಮತ್ತೆ ನಂಬಿಕಸ್ಥ. ಒಮ್ಮೆ ನಂಬಿಟ್ರು ಅಂತಂದ್ರೆ ಮುಗಿದೋಯ್ತು. ಯಾವತ್ತಿಗೂ ಕೂಡ ವೃಷಭ ರಾಶಿಯವರು ನಂಬಿಕೆಗೆ ಮೋಸ ಮಾಡಲ್ಲ. ನಂಬಿಕೆಗೆ, ಆತ್ಮ ಸಾಕ್ಷಿಗೆ ವಿರೋಧವಾಗಿ ನಡೆದುಕೊಳ್ಳಲಾರದಂತಹ ವ್ಯಕ್ತಿ. ಸ್ನೇಹ ಜೀವಿಗಳು. ಮತ್ತೆ ಸಂಸಾರವಿರಲಿ, ಕೆಲಸ ಇರಲಿ, ಯಾವುದೇ ಕ್ಷೇತ್ರನೇ ಇರಲಿ, ಒಂದು ಆಧಾರ ಸ್ತಂಭವಾಗಿ ನಿಲ್ಲುತ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಅದು ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು. ಇನ್ನು ಹಣದ ಮೌಲ್ಯ ತಿಳಿದಿರುತ್ತೆ. ಜೀವನದ ಪರಿಪೂರ್ಣ ಪಾಠ ಆಗಿರುತ್ತೆ. ಬಂದಂತ ದಾರಿ ಗಮನದಲ್ಲಿರುತ್ತೆ. ನಾವ್ಯಾರು, ಹೇಗಿದ್ವಿ, ಎಲ್ಲಿಗೆ ಬಂದ್ವಿ, ಏನ್ ಮಾಡ್ತಾ ಇದ್ದೀವಿ, ಇದರ ಪರಿಪೂರ್ಣ ಅರಿವು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಸಮಯ ಬಂದಾಗ ಬದಲಾವಣೆ ಆಗ್ತಕ್ಕಂಥ ವ್ಯಕ್ತಿ ಅಲ್ಲ. ನಿಪುಣರು, ಜಾಣರು ಆಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ವೃಷಭ ರಾಶಿಯವರ ಬಗ್ಗೆ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಈಗ ಮೊದಲಿಗೆ ಈ 3 ಎಚ್ಚರಿಕೆ, 3 ಗುಟ್ಟುಗಳು. ಈಗ 3 ಗುಟ್ಟುಗಳು ಆಮೇಲೆ ಹೇಳೋಣ, 3 ಪರಿಹಾರಗಳನ್ನು ಆಮೇಲೆ ಹೇಳೋಣ. ಮೊದಲು 3 ಎಚ್ಚರಿಕೆಗಳ ಬಗ್ಗೆ ನಾವು ಗಮನ ಹರಿಸೋಣ. ಯಾವುದು 2026ರಲ್ಲಿ ಯಾವ 3 ಪ್ರಮುಖವಾದ ಎಚ್ಚರಿಕೆಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನೋಡಿ, ಯಾವತ್ತಿಗೂ ಹತಾಶರಾಗಬಾರದು. ಯಾಕಂತಂದ್ರೆ ಈ ವಿಳಂಬ ಆಗುತ್ತೆ. ಕೆಲವೊಂದು ಕೆಲಸದಲ್ಲಿ ವಿಳಂಬ ಆಗತ್ತೆ, ಕಷ್ಟ ಆಗತ್ತೆ, ನೋವಾಗತ್ತೆ, ಪರೀಕ್ಷೆ ಆಗತ್ತೆ, ಅತ್ಯಂತ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ. ಆದ್ರೆ ನೀವು ಯಾವತ್ತಿಗೂ ಹತಾಶರಾಗಬಾರದು, ಅಂದ್ರೆ ದುಡುಕಬಾರದು. ಜೊತೆಗೆ ನೀವು ಮನಸ್ಸನ್ನ ಕದಡಿಸ್ಕೋಬಾರದು. ಕೆಲಸಗಳು ಅಂದುಕೊಂಡಂತ ವೇಗದಲ್ಲಿ ಸಾಗದೇ ಇರಬಹುದು, ಆದ್ರೆ ಈ ಕಾರಣಕ್ಕೆ ನೀವು ಕೆಲಸವನ್ನ ಅರ್ಧಕ್ಕೆ ಬಿಡಬಾರದು. ಇದು ಎಚ್ಚರಿಕೆ. ಇದು ನೀವೇನ್ ಕೆಲ್ಸಕ್ಕೆ ಕೈ ಹಾಕಿರ್ತೀರಿ ಅದನ್ನ ಪೂರ್ಣಗೊಳಿಸ್ಬೇಕು. ಲಾಭನೋ ನಷ್ಟನೋ ಅಂತ ನೋಡ್ತಾ ಕೂಡ್ಬೇಡಿ. ಕೊಟ್ಟಿರ್ತೀರಾ, ನಿಂತಿರ್ತೀರಾ, ಆ ಕೆಲಸವನ್ನ ಪೂರ್ಣ ಮಾಡೋದ್ರ ಕಡೆ ನೀವು ಗಮನ ಕೊಡಬೇಕು. ಆದ್ರೆ ಪ್ರಾರಂಭದಲ್ಲಿ ನಿಮಗೆ ನಷ್ಟ ತರ ಕಂಡು ಬಂದ್ರು ಕೂಡ ಅಂತ್ಯದಲ್ಲಿ ನಿಮಗೆ ದೊಡ್ಡ ಪ್ರಮಾಣದ ಲಾಭ ಕಂಡು ಬರುತ್ತೆ. ಈ ಎಚ್ಚರಿಕೆ ನಿಮ್ಮ ಗಮನದಲ್ಲಿರಲಿ. ಆಯ್ತಾ? ನೀವು ಯಾವುದೇ ಕೆಲಸಕ್ಕೆ ಒಮ್ಮೆ 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 ನಿಂತು ಬಿಟ್ರಿ ಅಂತಂದ್ರೆ ಅದಕ್ಕೆ ಕಟಿಬದ್ಧವಾಗಿ ನಿಂತ್ಕೊಳ್ಳಿ, ವಾಪಸ್ ಬರಬೇಡಿ. ಇನ್ನು
ಹಠಮಾರಿ ಸ್ವಭಾವ ಬೇಡ. ಕೆಲವೊಂದು ವಿಚಾರದಲ್ಲಿ ನನ್ನದೇ ಸರಿ, ನಾನು ಹೇಳ್ತಾ ಇರೋದೇ ಸರಿ, ನನ್ನ ವಿಚಾರವೇ ಸರಿ, ನನ್ನ ಧೋರಣೆಯೇ ಸರಿ, ಅಥವಾ ಮನೆಯಲ್ಲಿರ್ಬೋದು, ಅಥವಾ ಬಂಧು ಬಳಗದಲ್ಲಿರ್ಬೋದು, ಅಥವಾ ಯಾವುದೇ ಒಂದು ಹೊಂದಾಣಿಕೆಯ ಕೆಲಸಕ್ಕೆ ನೋಡಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತದ್ದು ತುಂಬಾ ಮುಖ್ಯ. ಯಾಕಂತಂದ್ರೆ ಕೆಲವೊಂದು ವಿಚಾರದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಮಿಸ್ಟರ್ ಪರ್ಫೆಕ್ಟ್ ಇರ್ಬೋದು, ಆದ್ರೆ ನಿಮ್ ಜೊತೆಲಿದ್ದವ್ರು ಎಲ್ಲರೂ ಪರ್ಫೆಕ್ಟ್ ಆಗಿ ಇರಲ್ವಲ್ಲ. ಸದಾ ನಿಮ್ಮನ್ನ ಕಾಡಿಸ್ತಾ ಇರ್ತಾರೆ, ಸದಾ ನಿಮ್ಮನ್ನ ಪರೀಕ್ಷಿಸ್ತಾ ಇರ್ತಾರೆ, ಅಥವಾ ನಿಮ್ಮ ತಾಳ್ಮೆ ಪರೀಕ್ಷಿಸ್ತಾ ಇರ್ತಾರೆ, ಅಥವಾ ನಿಮ್ಮ ಜವಾಬ್ದಾರಿಗಳನ್ನ ಯಾವ ರೀತಿ ನಿಭಾಯಿಸ್ತೀರಿ ಅಂತ ನೋಡ್ತಾ ಇರ್ತಾರೆ. ಅದು ಮನೆಯಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು. ಹಾಗಾಗಿ ನೀವೇನ್ ಮಾಡ್ಬೇಕು, ಹಠಮಾರಿತ್ವದ ಸ್ವಭಾವ ಬೇಡ. ಕ್ಷಮಿಸ್ಬಿಡಿ. ಕ್ಷಮಿಸುವಂತಹ ಗುಣ ನಿಮ್ಮಲ್ಲಿರ್ಬೇಕು. ಯಾವುದನ್ನು ಕೂಡ ಚಿಕ್ಕ ಸಮಸ್ಯೆಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮೂರನೇ ಎಚ್ಚರಿಕೆ ಏನು ಅಂತಂದ್ರೆ, ಐಷಾರಾಮಿ ವಸ್ತುಗಳ ಮೇಲೆ ಖರ್ಚನ್ನ ಮಾಡಬಾರದು. ಸುಖ ಭೋಗಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಅತಿಯಾಗಿ ಹಣ ವ್ಯಯಿಸುವಂತದ್ದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿದೆ. 2026ರಲ್ಲಿ ಯಾರೋ ಏನೋ ತಗೊಂಡ್ಬಿಟ್ಟಿದ್ದಾರೆ, ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ಪಕ್ಕದ ಮನೆಯವ್ರು ಮಾಡಿದ್ದಾರೆ, ನನಗೆ ಆಗದೆ ಇರೋರು ಮಾಡಿದ್ದಾರೆ, ಅಥವಾ ಅವ್ರು ಮಾಡಿದ್ದಾರೆ ಅಂದ್ರೆ ನಾನು ಮಾಡ್ಬೇಕಿದನ್ನ ಅಂತ ತಿಳ್ಕೊಂಡು ಜಿದ್ದಿಗೆ ಬಿದ್ದು ಮಾಡಬೇಡಿ. ನಿಮ್ಮ ಆರ್ಥಿಕ ಸ್ಥಿತಿಗತಿಯೇ ಬೇರೆ ಇರುತ್ತೆ, ಅವರ ಆರ್ಥಿಕ ಸ್ಥಿತಿಗತಿಯ ಬೇರೆ ಇರುತ್ತೆ. ಕೆಲವೊಬ್ರು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡು ಮಾಡಿರ್ತಾರೆ. ಅವ್ರ ಹಿಂದೆ ಬಿದ್ದು ನೀವು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಬೇರೆಯವರನ್ನ ನಂಬಿ ಅಥವಾ ಬೇರೆಯವರನ್ನ ನೋಡಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿ ಮಾಡ್ಬೇಕು. ಜೊತೆಗೆ ಅತಿಯಾದ ಸುಖ ಭೋಗ ವಸ್ತುಗಳನ್ನ ಖರೀದಿ ಮಾಡಿ ಹಣಕಾಸಿನ ಬಗ್ಗೆ ನಾಶ ಆಗ್ಬಾರ್ದು. ಇದನ್ನ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಈಗ ನೋಡಿ, ನಿಜವಾದ ವಿಡಿಯೋ ಈಗ ಪ್ರಾರಂಭ ಆಗುತ್ತೆ. ಆ 3 ಗುಟ್ಟುಗಳು ಯಾವುದು 2026ರಲ್ಲಿ ನಿಮಗಿರುವಂತಹ ಪ್ರಮುಖವಾದ 3 ಗುಟ್ಟುಗಳು ಯಾವುದು, 3 ಎಚ್ಚರಿಕೆ ಯಾವುದು ಅನ್ನೋದ್ರ ಬಗ್ಗೆ ನಿಜವಾದ ವಿಡಿಯೋನೇ ಈಗ ಪ್ರಾರಂಭ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜನ್ಮ ಜಾತಕ ಫಲ ಅಲ್ಲ. ಇದು ಭಾರತದ ಎಲ್ಲ ಭಾಷೆಯಲ್ಲಿ ಸಿಗುತ್ತೆ. 80ರಿಂದ 100 ಪುಟಗಳು ಹೊಂದಿರುತ್ತೆ. ನಿಮ್ಮ ಒಬ್ಬರದೇ ಜನ್ಮ ಜಾತಕ ಫಲ ಅಂದ್ರೆ ಯಾವ ರೀತಿ ಇರ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ, 2026ರಲ್ಲಿ ವೃಷಭ ರಾಶಿಯವರಿಗೆ 3 ಅತ್ಯಂತ ಪ್ರಮುಖವಾದ ಗುಟ್ಟುಗಳ ಬಗ್ಗೆ ನಿಮಗೆ ತಿಳಿದಿರ್ಲಿ, ಇದ್ರ ಬಗ್ಗೆ ನಾಲೆಜ್ ಇರ್ಲಿ. ಇದನ್ನ ನೀವು ತಿಳಿದಿದ್ರೆ ಮಾತ್ರ 2026ರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ನೋಡಿ, ಸಹನೆಗಿಂತ ದೊಡ್ಡ ಶಸ್ತ್ರ ನಿಮಗಿಲ್ಲ. ನಿಮ್ಮ ತಾಳ್ಮೆ ನಿಮ್ಮ ಶಕ್ತಿ, ನಿಮ್ಮ ತಾಳ್ಮೆ ನಿಮ್ಮ ಬಲ. ಈ ವರ್ಷ ನಿಮ್ಮನ್ನ ಕೆಣಕುವಂತಹ ಜನಗಳಿರ್ತಾರೆ, ನಿಮ್ಮನ್ನ ಪರೀಕ್ಷಿಸುವಂತಹ ಜನಗಳಿರ್ತಾರೆ. ಆದ್ರೆ ನಿಮ್ಮ ಮೌನವೇ ನಿಮಗೆ ಅದಕ್ಕೆ ಉತ್ತರ ಆಗಿರಬೇಕು. ಮೌನವಾಗಿ ಕೆಲಸ ಮುಗಿಸಿ ಫಲಿತಾಂಶದಿಂದ ಸದ್ದು ಮಾಡಬೇಕು. ಅಂದ್ರೇನು? ನಿಮ್ಮ ಕೆಲಸದಿಂದ ಸದ್ದು ಮಾಡಿ, ಆದ್ರೆ ಎಲ್ಲರಿಗೂ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಪಾಯಿಂಟ್ ಆಫ್ ಇರ್ಲಿ, ಇವ್ರ ಹಿಂಗಂದ್ರ ಅಥವಾ ಇವ್ರ ಭಾವನೆ ಹಿಂಗಿದ್ಯಾ, ಇವ್ರು ಈ ತರ ಯೋಚನೆ ಮಾಡ್ತಾ ಇದ್ದಾರಾ, ಸರಿ, ಓಕೆ, ನಿಮ್ ಮನಸ್ಸಿನಲ್ಲಿನೇ ಇರ್ಲಿ. ಅದನ್ನ ನಿಮ್ಮ ಅಸಹಾಯಕ ಭಾವನೆ ಆಗ್ಲಿ ಅಥವಾ ನಿಮ್ಮ ಸಿಟ್ಟಾಗ್ಲಿ ನಿಮ್ಮ ಕೋಪ ಆಗ್ಲಿ ವ್ಯಕ್ತಪಡಿಸೋದಕ್ ಹೋಗ್ಬಾರ್ದು. ತಾಳ್ಮೆಯಿಂದ ಇರಬೇಕು. ನಿಮ್ಮ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ನಿಮ್ಮ ಕೆಲಸವೇ ಅವರಿಗೆ ಉತ್ತರ ಕೊಡಬೇಕು. ಯಾರು ಶತ್ರುಗಳಿದ್ದಾರೆ ನಿಮ್ಮ ಕೆಲಸ ನೋಡಿಯೇ ಮಿತ್ರರಾಗಬೇಕು. ಈ ಗುಟ್ಟನ್ನ ನಿಮಗೆ ತಿಳಿದಿರ್ಲಿ. ಯಾವತ್ತಿಗೂ ಅಂದ್ರೆ 2026ರಲ್ಲಿ ಯಾರೊಂದಿಗೂ ಜಗಳ ಬೇಡ, ಯಾರೊಂದಿಗೂ ಮನಸ್ತಾಪ ಬೇಡ, ಯಾರೊಂದಿಗೂ ಕಿರಿಕಿರಿ ಬೇಡ. ನೀವಾಯ್ತಾ, ನಿಮ್ ಕೆಲಸ ಆಯ್ತಾ, ಹೋಗ್ತಾ ಇರೋದು, ನುಗ್ಗುತ್ತಾ ಇರೋದು. ಇದು ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಆಗಾಗ ನೆನಪು ಬರಬೇಕು. ನೀವು ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ನಿಮ್ಗೆ ನೆನಪು ಬರಬೇಕು. ಯಾಕೆ ನೀವು ತಾಳ್ಮೆ ಕಳ್ಕೊಂಡ್ರೆ ಒಂದೊಂದ್ಸಲ ಏನಾಗುತ್ತೆ, ಕಾನೂನಿನ ಕಟ್ಟಳೆಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ನೀವು ತಪ್ಪೇ ಮಾಡದೇ ಇದ್ರು ಕೂಡ ತಪ್ಪಿತಸ್ಥರು ಅಂತ ಬಿಂಬಿಸುವಂತ ಅನೇಕ ಜನ ಇದ್ದಾರೆ. ಅಂತದ್ರಲ್ಲಿ ನೀವೇನನ್ನಾದ್ರೂ ದುಡುಕಿ ಹೇಳ್ಬಿಟ್ರಿ ಅಂತಂದ್ರೆ ನಿಮ್ಮ ಆರ್ಥಿಕ ವೇಗ, ನಿಮ್ಮ ಮಾನಸಿಕ ವೇಗಕ್ಕೆ ಕುಂಠಿತ ಆಗತ್ತೆ. ನೀವು 2026ರಲ್ಲಿ ಸಕ್ಸಸ್ ಸಿಗೋದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಗಳನ್ನ ಪಡಬೇಕಾಗತ್ತೆ ಅನ್ನೋಗೋಸ್ಕರ ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಹೂಡಿಕೆಯಲ್ಲಿ ಹೊಸತನ ಇರಬೇಕು. ಒಂದ್ ಪ್ಲಾನ್ ಮಾಡ್ಕೊಳ್ಳಿ. ಏನು?
ಪರಂಪರಾಗತ ಹೂಡಿಕೆಯ ಜೊತೆಗೆ, ಅಂದ್ರೆ ನೀವು ಇದುವರೆಗೂ ಏನ್ ಮಾಡ್ತಾ ಬಂದಿದ್ರಿ ಅದು ಇರ್ಲಿ, ಅದ್ರ ಜೊತೆಗೆ ಆಧುನಿಕ ಮತ್ತು ಈ ಸುರಕ್ಷಿತ ಮಾರ್ಗಗಳನ್ನ ನೀವು ಹುಡುಕ್ತಕ್ಕಂಥದ್ದು. ಏನಿದೆ ಡಿಫ್ರೆಂಟು? ನಾನು ಇನ್ನೂ ದುಡ್ಡು ಗಳಿಸೋದಕ್ಕೆ ಏನ್ ಮಾಡ್ಬೋದು ನೋಡಿ. ಬಹಳ ಜನರಿಗೆ ಒಂದಿಷ್ಟು ಸಲಹೆ ಏನು ಅಂತಂದ್ರೆ, ಈ ಭೂಮಿ ಅಥವಾ ಚಿನ್ನದ ಮೇಲಿನ ಹೂಡಿಕೆ ಇದೆಯಲ್ಲ, ನಿಮಗೆ ದೀರ್ಘಕಾಲದ ಲಾಭ ಕೊಡುತ್ತೆ. ಮ್ಯೂಚುವಲ್ ಫಂಡ್ಸು, ಶೇರು, ಸ್ಟಾಕು, ಭೂಮಿ ಮತ್ತೆ ಈ ಚಿನ್ನ, ಈ ತರದ್ದು. ಆದ್ರೆ ಯಾವುದೇ ಮಾಡಿ ಒಳ್ಳೆ ಎಕ್ಸ್ಪರ್ಟ್ ನ ಸಲಹೆಯನ್ನ ಪಡ್ಕೊಂಡು ಮಾಡ್ಬೇಕು. ನೀವೇ ಖುದ್ದಾಗಿ ಮಾಡಿ ಅಂದ ತಕ್ಷಣ ಹೋಗಿ ಯಾವ್ದ್ರಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟ ಆಗ್ಬಾರ್ದು. ಆದ್ರೆ ಈ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತವೆ ಅನ್ನುವಂಥದ್ದು. ಸ್ವಲ್ಪ ಸ್ಮಾರ್ಟ್ ಆಗಿ, ಸ್ವಲ್ಪ ಯೋಚನೆ ಮಾಡಿ, ಒಂದ್ ಸ್ವಲ್ಪ ಹೂಡಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು. ಸ್ವಲ್ಪ ಏನೋ ಸೈಡ್ ಬಿಸ್ನೆಸ್ ಮಾಡೋದು ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡೋದು. ಈಗಿರುವಂತ ಇನ್ಕಮ್ ಜೊತೆಗೇನೆ ಏನೋ ಚಿಕ್ಕದಾಗಿ ಕಾಣ್ಬೋದು ಅದು, ಆದ್ರೆ ಚಿಕ್ಕದೇ ಅದು ದೊಡ್ಡದಾಗಿ ಪರಿವರ್ತನೆ ಆಗತ್ತೆ ಅನ್ನುವಂತಹ ಗಮನ ಇರಲಿ. ಸ್ವಲ್ಪ ಥಿಂಕ್ ಮಾಡಿ ಸುಮ್ನೆ ಹಾಗೆ ಏನ್ ಮಾಡ್ಬೋದು, ನಾನಿರುವಂತ ಕಂಡೀಷನ್ ನಲ್ಲಿ ಏನ್ ಮಾಡಿದ್ರೆ ಸ್ವಲ್ಪ ಈ ಹಣಕಾಸಿನ ವೇಗಕ್ಕೆ ಸ್ವಲ್ಪ ಜಾಸ್ತಿ ವೇಗವನ್ನು ಕೊಡಬಹುದು. ಸಮಯ ಕೊಡಿ, ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿ. ನಿಮ್ ಕೆಲಸ ಮೊಬೈಲ್ ಇದ್ರೆ ಓಕೆ, ಆದ್ರೆ ಮೊಬೈಲ್ ಬಳಕೆ ಸ್ವಲ್ಪ ಕಡಿಮೆ ಮಾಡಿ ಅದೇ ಕೆಲ್ಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ನೋಡ್ತಾ ಇರಿ 2026 ಯಾವ ರೀತಿ ನಿಮಗೆ ಹಣಕಾಸಿನ ಲಾಭ ತಂದು ಕೊಡುತ್ತೆ ಅನ್ನುವಂಥದ್ದು. ಇದು ಒಂದು ಗುಟ್ಟು ಅಳವಡಿಸ್ಕೋಬೇಕು ನೀವು 2026ರಲ್ಲಿ. ಇದರ ಬಗ್ಗೆ ಗಮನ ಇಟ್ಕೋಬೇಕು. ಇನ್ನು ಮೂರನೇ ಗುಟ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದ್ರೆ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿಮ್ಮ ಆರೋಗ್ಯವೇ ಭಾಗ್ಯ. ನೀವಿದ್ರೇನೆ ಎಲ್ಲ, ನಿಮ್ಮಿಂದಲೇ ಎಲ್ಲ, ನೀವೇ ಮುಖ್ಯ, ನೀವೇ ಪ್ರಮುಖ. ಆ ಕಾರಣದಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ನೋಡಿ, ಈ ವಿಶೇಷವಾಗಿ ಯಾವೆಲ್ಲ ಎಚ್ಚರಿಕೆ ಇರಬೇಕು 2026ರಲ್ಲಿ? ಕುತ್ತಿಗೆಗೆ ಸಂಬಂಧಿಸಿರುವಂತಹ, ಗಂಟಲಿಗೆ ಸಂಬಂಧಿಸಿರುವಂತಹ ಆಹಾರ ಕ್ರಮದ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಈ ಕುತ್ತಿಗೆ ಸೋಂಕು ಅಥವಾ ಗಂಟಲಿನ ಸೋಂಕು ಈ ತರ ಕ್ಷೀಣಿಸ್ತು ಅಂತಂದ್ರೆ ಬೇಗ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ಬಿಡ್ಬೇಕು. ಆಗಿಂದಾಗ್ಲೆ ಸೋಮಾರಿತನ ಬಿಡಬೇಕು. ಶಾರೀರಿಕ ಶ್ರಮಕ್ಕೆ ಒತ್ತು ನೀಡಿದರೆ ಅದೃಷ್ಟ ನಿಮ್ಮದಾಗುತ್ತೆ. ನೀವು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕು. ಕೆಲವೊಂದ್ಸಲ ಏನ್ ಮಾಡ್ತೀರಿ, ಆರೋಗ್ಯದ ಕಡೆ ಲಕ್ಷ್ಯವೇ ಇರಲ್ಲ, ದುಡಿಯೋದ್ರ ಕಡೆ ಅಥವಾ ಯಾವ್ದ್ರ ಕಡೆನೂ ಬೇರೆ ಲಕ್ಷ್ಯ ಇರುತ್ತೆ. ಚಿಕ್ಕ ಪುಟ್ಟ ಸಮಸ್ಯೆಗೆ ಬಹಳ ತಲೆ ಕೆಡಿಸ್ಕೊಳ್ಳಲ್ಲ, ಹುಷಾರಾಗುತ್ತೆ ಬಿಡು ಅನ್ನುವಂತಹ ಒಂದು ಧೋರಣೆ ಇರುತ್ತೆ ನಿಮ್ಮಲ್ಲಿ. ಬೇಡ, ಎಲ್ಲಾ ಟೈಮ್ ನಲ್ಲಿ ಹುಷಾರಾಗುವಂತದ್ದಿರಲ್ಲ. ಹಾಗಾಗಿ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಸ್ವಲ್ಪ ನೋಡ್ಕೋಬೇಕು. ಆದ್ರೆ 2026ರಲ್ಲಿ ಆರೋಗ್ಯದ ಬಗ್ಗೆ ಬಹಳ ದೊಡ್ಡ ಚಿಂತೆ ಪಡುವಂತ ವಿಚಾರ ಇಲ್ಲ, ಅಂದ್ರೆ ಟೆನ್ಷನ್ ತಗೊಳ್ಳುವಂತ ವಿಚಾರ ಇಲ್ಲ. ಆದ್ರೆ ಚಿಕ್ಕ ಪುಟ್ಟದಿದ್ರು ಕೂಡ ಎಚ್ಚರಿಕೆ ತಗೊಳ್ಳೋದು ಬಹಳ ಮುಖ್ಯ. ಓಕೆನಾ? ಇನ್ನು ಇವು ಮೂರರ ಬಗ್ಗೆ ನೀವು ತಿಳಿದಿರ್ಬೇಕು. 3 ಎಚ್ಚರಿಕೆಗಳನ್ನು ಹೇಳಿದೀವಿ. 2026 ಅತ್ಯಂತ ಯಶಸ್ವಿ ಆಗೋದಕ್ಕೆ ದೈವ ಕೃಪೆ ಬೇಕಲ್ವಾ? ಸರಳವಾದ ಪರಿಹಾರ ಬೇಕಲ್ವಾ? ಈ ಪರಿಹಾರದಿಂದ ನಿಮಗೆ ಆರ್ಥಿಕವಾದ ಲಾಭ, ಮಾನಸಿಕವಾದ ಲಾಭ, ದೈಹಿಕವಾದ ಲಾಭ, ಸರ್ವತೋಮುಖ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಈ 3 ಪ್ರಮುಖವಾದ ಒಂದು ಪರಿಹಾರಗಳು ನಿಮಗೆ ಬೇಕೇ ಬೇಕು. ಆ ಪರಿಹಾರಗಳನ್ನು ತಿಳಿಸೋಣ. ಆದ್ರೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದು ದಯವಿಟ್ಟು ನೀವೀಗ ಕಾಮೆಂಟ್ ಮಾಡ್ಬೇಕು. ನಿಮ್ಮ ಅಭಿಪ್ರಾಯವೇ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಳ್ಳಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. 2026ರಲ್ಲಿ ವೃಷಭ ರಾಶಿಯವರಿಗೆ ಪ್ರಮುಖವಾದ 3 ಎಚ್ಚರಿಕೆಗಳು ಯಾವುದು ನೋಡಿ. ಲಕ್ಷ್ಮಿ ಆರಾಧನೆ ಮಾಡತಕ್ಕಂಥದ್ದು ನೋಡಿ. ಪ್ರಮುಖವಾಗಿ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳಿಂದ ಪೂಜೆ ಮಾಡಬೇಕು. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳಿಂದ ಪೂಜೆಯನ್ನ ಮಾಡಬೇಕು. ಇಲ್ಲ, ಶ್ರೀ ಸೂಕ್ತವನ್ನ ಪಠಣ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಹಣಕಾಸಿನ ಲಾಭವನ್ನ ತಂದು ಕೊಡುತ್ತೆ. ನೀವು ಹಣಕಾಸಿನ ಲಾಭ ಪಡ್ಕೋಬೇಕು ಅಂದ್ರೆ ಈ ಕೆಲಸ ಮಾಡಿ. 2026ರಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಈ ರೀತಿಯ ಆರಾಧನೆ, ಬಿಳಿ ಹೂಗಳನ್ನ ಅರ್ಪಣೆ ಮಾಡೋದು ಅಥವಾ ಶ್ರೀ ಸೂಕ್ತವನ್ನ ಪಠಣ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಹಣಕಾಸಿನ ಲಾಭಗಳು ಕಂಡು ಬರುತ್ತೆ. ಇನ್ನು ದಾನ ಧರ್ಮ, ನಿಮ್ಮ ಶಕ್ತಿಗೆ ಅನುಸಾರವಾಗಿ, ನಿಮ್ಮ ಭಕ್ತಿಗೆ ಅನುಸಾರವಾಗಿ ದಾನ ಮಾಡುವಂಥದ್ದು. ನೀವು ಬಡವರಿಗೆ ಅಥವಾ ಅಗತ್ಯವಿರತಕ್ಕಂತಹ ವ್ಯಕ್ತಿಗಳಿಗೆ ಮೊಸರು, ಅಕ್ಕಿ ಅಥವಾ ಬಿಳಿ ಬಟ್ಟೆಯನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಶುಕ್ರನ ಪ್ರಭಾವ, ಶುಕ್ರನ ದೋಷಗಳಿದ್ರೂ ಕೂಡ ನಿವಾರಣೆ ಆಗತ್ತೆ. ಸುಖ ಶಾಂತಿ ಲಭಿಸುತ್ತೆ, ಮನಃಶಾಂತಿ ಲಭಿಸುತ್ತೆ.
ಮತ್ತೆ ಮನೆಯಲ್ಲಿ ನೆಮ್ಮದಿ ಉತ್ಪತ್ತಿ ಆಗತ್ತೆ ಮತ್ತು ನಿಮಗೆ ಏನೋ ಒಂಥರ ಆನಂದಗಳು ಸೃಷ್ಟಿ ಆಗುವಂಥದ್ದು, ಒಂದು ಮನಸ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತಕ್ಕಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಶುಕ್ರನ ಪ್ರಭಾವಕ್ಕೆ ಒಳಗಾಗ್ಲಿಕ್ಕೆ ಈ ಒಂದು ಪರಿಹಾರ ತುಂಬಾ ಸಿಂಪಲ್ ಆಗಿದೆಯಲ್ವಾ. ಯಾಕಂತಂದ್ರೆ ಈ ಬಡವರಿಗೆ ಈ ಮೊಸರು ಅಥವಾ ಅಕ್ಕಿ, ಬಿಳಿ ಬಟ್ಟೆ ದಾನ ನೀಡುವಂಥದ್ದು ನಿಮ್ಮ ಶಕ್ತಿಗೆ ಅನುಸಾರವಾಗಿ, ಬಹಳ ಅಂತಲ್ಲ, ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇನ್ನು ಮೂರನೇ ಪರಿಹಾರ ಏನಂತಂದ್ರೆ ಜಪ ಮಂತ್ರ. ಪ್ರತಿನಿತ್ಯ ಓಂ ಶ್ರೀ ಶಂ ಶುಕ್ರಾಯ ನಮಃ ಪ್ರತಿದಿನ ಈ ಶುಕ್ರ ಮಂತ್ರವನ್ನ ಪಠಣ ಮಾಡತಕ್ಕಂಥದ್ದು 108 ಬಾರಿ ಜಪ ಮಾಡಿದ್ರಂತೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಗೊಂದಲಗಳು ದೂರ ಆಗತ್ತೆ, ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ, ಮಾನಸಿಕವಾಗಿ ನೀವು ಗಟ್ಟಿಯಾಗ್ತೀರಿ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಿ, ನೀವು ಹೋಗುವಂತ ದಾರಿಯಲ್ಲಿ ಖಂಡಿತವಾಗ್ಲೂ ಜಯ ಸಿಗುತ್ತೆ. ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳಿದಾವೆ ಅಲ್ವಾ. ಈ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳನ್ನ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಜೊತೆಗೆ ಶುಕ್ರಾಯ ನಮಃ ಅನ್ನುವಂತಹ ಕಾಮೆಂಟ್ ಅನ್ನು ಕೂಡ ಮಾಡಿ. ಖಂಡಿತವಾಗಿಯೂ ಭಗವಂತ ಶುಕ್ರನ ಅನುಗ್ರಹ ಇರಲಿ, ಜೊತೆಗೆ ಮಹಾಲಕ್ಷ್ಮಿ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆಯಿಂದ 2026ನೇ ಇಸ್ವಿ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.